ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೋಡಿದರೆ ನಿಮಗೆ ಸಖತ್ತಾಗಿ ಖುಷಿ ಆಗುತ್ತೆ. ನೋಡೋಣ ಯಾವ ವಿಡಿಯೋ ಅಂತ. ಬನ್ನಿ ನಿಮಗೆ ತೋರಿಸ್ತೀನಿ. ಇದು ಮೆಟ್ರೋ ಸ್ಟೇಷನ್ನು. ಮೆಟ್ರೋಯಿಂದ ಹೋಗ್ತಾ ಇದ್ದೀನಿ. ಯಾವ ಪ್ಲೇಸ್ ಅಂತ ನೋಡಿ ಬರ್ತಾ ಇದೆ ನೋಡಿ, ನಿಮ್ಗೆ ಕಾಣಿಸ್ತಾ? ಅದುವೇ ನಮ್ಮ ಲಾಲ್ಬಾಗಲ್ಲಿ ಫ್ಲವರ್ ಶೋ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಆಲ್ರೆಡಿ ಸ್ಟಾರ್ಟ್ ಆಗಿ ಇನ್ನೇನು 26ಕ್ಕೆ ಮುಗಿಯೋ ರೀತಿಯಲ್ಲಿದೆ. ನಾನು ವೀಕ್ ಡೇಸಲ್ಲಿ ಈಗ ಹೋಗಿದ್ದು ಬಂದಿದ್ದೀನಿ. ಅದು ಸಖತ್ತಾಗಂದರೆ ಹೆಂಗೆ ಮಾಡಿದ್ದಾರೆ ಅಂದರೆ ನೋಡಿ, ಸಖತ್ತಾಗಿದೆ. ಇದೆ ನೋಡಿ ಲಾಲ್ಬಾಗ್ದು ಬಸ್ ಸ್ಟ್ಯಾಂಡು, ಅದು ಮೆಟ್ರೋ ಸ್ಟೇಷನು, ಇದು ಲಾಲ್ಬಾಗ್ ಬಸ್ ಸ್ಟ್ಯಾಂಡು. ಆ ಸರ್ಕಲಲ್ಲಿ ಲಾಲ್ಬಾಗ್ ವೃತ್ತ ಅಂತ ಹಾಕಿದ್ದಾರೆ. ಇದೆಲ್ಲ ಲಾಲ್ಬಾಗ್ ಮುಂದೆ ಚೂರುಮುರಿಗಳು ಎಲ್ಲ ಇಟ್ಟಿದ್ದಾರೆ ನೋಡಿ. ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ, ಬನ್ನಿ ಲಾಲ್ಬಾಗ್ ಹೋಗೋಣ ಬನ್ನಿ. ರಿಪಬ್ಲಿಕ್ ಡೇ ಅಂತ ಹಾಕಿದ್ದಾರೆ ನೋಡಿ, ಫ್ಲವರ್ ಶೋ ಎಂಟ್ರೆನ್ಸ್. ಇದು ಎಷ್ಟು ಸಖತ್ತಾಗಿ ಮಾಡಿದಾರಲ್ಲ, ಡೆಕೋರೇಷನ್ ಎಲ್ಲ ತುಂಬ ಚೆಂದ ಮಾಡಿದ್ದಾರೆ ವೀಕ್ಷಕರೇ. ಹಂಗೆ ಬನ್ನಿ ಒಳಗಡೆ ಹೋಗೋಣ. ಬನ್ನಿ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ಟಿಕೆಟ್ ಇಟ್ಟಿದ್ದಾರೆ ವೀಕ್ಷಕರೇ. ತುಂಬ ರಶ್ ಇತ್ತು ಸ್ಟಾರ್ಟಿಂಗು, ಅಂದರೆ ವೀಕೆಂಡಲ್ಲಿ ಹೋದರೆ ನಿಮಗೆ ತುಂಬ ರಶ್ ಇದೆ. ಆಮೇಲೆ ಇನ್ನೊಂದು 2 ಡೇಸ್ ಇದೆ ಅಲ್ವಾ, ಇನ್ನೇನು ಎಲ್ಲ ಬಂದು ಹೋಗಿದ್ದಾರೆ. ನಾವು ಹೋದಾಗ ಅಷ್ಟು ರಶ್ ಇರಲಿಲ್ಲ. ಆಮೇಲೆ ಟಿಕೆಟ್ ಕೌಂಟರ್ ಇದೆ. ಟಿಕೆಟ್ ಕೌಂಟರಲ್ಲಿ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಎಲ್ಲರಿಗೂ ಒಂದೊಂದು ಥರ ಬೆಲೆ ಇದೆ ನೋಡಿ ವೀಕ್ಷಕರೇ. 80 ರೂಪಾಯಿ, 100 ರೂಪಾಯಿ, 30 ರೂಪಾಯಿ ಮಕ್ಕಳಿಗೆ ಅಂತೆಲ್ಲ ಇದೆ ನೋಡಿ. ಟಿಕೆಟ್ ತೊಗೊಂಡು ಎಂಟ್ರೆನ್ಸಲ್ಲಿ ಕೊಟ್ಟು ಹೋಗ್ತಾ ಇದ್ದೀವಿ ಒಳಗೆ. ನೋಡಿ ಹೋಗ್ತಾ ಇದ್ದೀವಿ. ವಿಸ್ಮಯ ಸ್ಟಾರ್ಟಿಂಗ್ ನಮ್ಮ ಕವಿಗಳಾದ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಚಿತ್ರ ಹಾಕಿದ್ದಾರೆ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ವೀಕ್ಷಕರೇ. ನಮ್ಮ ಬ್ಯಾಂಗ್ಳೂರು ಅಂದರೆ ಪ್ರಕೃತಿ ಪ್ರೇಮಿಗಳಿಗೆ ಸ್ವರ್ಗದಂತೆ. ಪ್ರತಿ ವರ್ಷ ನಡೆಯುವ ಲಾಲ್ಬಾಗ್ ಫ್ಲವರ್ ಶೋ ನಮ್ಮ ಸಾಹಿತ್ಯ ಮತ್ತು ಮಹಾನ್ ವ್ಯಕ್ತಿತ್ವವನ್ನು ಜನರಿಗೆ ಪರಿಚಯಿಸುವ ಮಹತ್ವದ ವೇದಿಕೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ವರ್ಷದ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿ ಮತ್ತು ಪರಿಸರ ಪ್ರೇಮಿ ಹಾಗೂ ಚಿಂತಕ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಮತ್ತು ಸಾಹಿತ್ಯಕ್ಕೆ ಸಮರ್ಪಣೆಯಾಗಿದೆ ವೀಕ್ಷಕರೇ. ಅದುವೇ ಫ್ಲವರ್ ಶೋದ ವಿಶೇಷವಾಗಿದೆ. ತೇಜಸ್ವಿ ಅವರು ಪರಿಸರವನ್ನು ಕೇವಲ ನೋಡುವ ವಸ್ತುವಾಗಿ ಅಲ್ಲ ವೀಕ್ಷಕರೇ, ಜೀವಂತ ಅಸ್ತಿತ್ವವಾಗಿ ಕಂಡ ಮಹಾನ್ ವ್ಯಕ್ತಿ ಅವರು ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು. ಅವರ ಕಾದಂಬರಿಗಳು ಮತ್ತು ಕಥೆಗಳು ಹಾಗೂ ಪ್ರಬಂಧಗಳಲ್ಲಿ ಪರಿಸರದ ಸೌಂದರ್ಯ, ಅರಣ್ಯ, ಮನುಷ್ಯನ ಬದುಕು ಮತ್ತು ಮೌಲ್ಯಗಳು ಜೀವಂತವಾಗಿ ಮೂಡಿಬರುತ್ತದೆ ವೀಕ್ಷಕರೇ. ಈ ಫ್ಲವರ್ ಶೋದಲ್ಲಿ ಬಣ್ಣ ಬಣ್ಣದ ಹೂಗಳಿಂದ ತೇಜಸ್ವಿಯವರ ಜೀವನದ ಪ್ರಮುಖ ಕ್ಷಣಗಳು ಹಾಗೂ ಸಾಹಿತ್ಯ ಲೋಕ ಮತ್ತು ಪರಿಸರದ ಮೇಲಿನ ಪ್ರೀತಿ ಅದ್ಭುತವಾಗಿ ರೂಪಿಸಲಾಗಿದೆ ವೀಕ್ಷಕರೇ. ಸಖತ್ತಾಗಿ ಕಲರ್ ಫ್ಲವರ್ಸಲ್ಲಿ ಅದನ್ನ ನೋಡೋಕ್ಕೆ ಚಂದ. ಹೂವಿನ ಕಲಾಕೃತಿಗಳು ನೋಡಿದಾಗಲೇ ತೇಜಸ್ವಿಯವರ ಬರಹಗಳು ನೆನಪು ಮೂಡುತ್ತವೆ. ಮಕ್ಕಳಿಂದ ಹಿಡಿದು ದೊಡ್ಡವರ ಎಲ್ಲರಿಗೂ ಈ ಪ್ರದರ್ಶನ ಒಂದು ಕಲಿಕೆ ಮತ್ತು ಅನುಭವವಾಗಿದೆ ವೀಕ್ಷಕರೇ. ಲಾಲ್ಬಾಗ್ ಫ್ಲವರ್ ಶೋ ಕೇವಲ ಫ್ಲವರ್ ಶೋ ಅಲ್ಲ, ಅದು ನಮ್ಮ ಸಾಹಿತ್ಯ, ಪರಿಸರ ಮತ್ತು ಚಿಂತನೆಗೆ ಸಲ್ಲಿಸುವ ಗೌರವವಾಗಿದೆ ವೀಕ್ಷಕರೇ. ಪೂರ್ಣಚಂದ್ರ ತೇಜಸ್ವಿ ಅವರ ಆದರ್ಶಗಳನ್ನು ಮುಂದಿನ ತಲೆಮಾರುಗಳಿಗೆ ತಲುಪಿಸುವುದರಲ್ಲಿ ಈ ಫ್ಲವರ್ ಶೋ ಮಹತ್ವದ ಪಾತ್ರ ವಹಿಸುತ್ತದೆ ವೀಕ್ಷಕರೇ ಅಂತಲೇ ಹೇಳ್ಬೋದು. ಈ ಫ್ಲವರ್ ಶೋದಲ್ಲಿ ನಮ್ಮ ಕುವೆಂಪು ಅವರ ಧರ್ಮಪತ್ನಿ ಜೊತೆ ಇರೋ ವಿಗ್ರಹಗಳು ನೋಡಿ, ಮತ್ತು ಶಿವರಾಮ ಕಾರಂತ್ ಅವರು, ಮತ್ತು ಇನ್ನು ಮುಂತಾದ ಅವರ ಪೂರ್ಣಚಂದ್ರ ತೇಜಸ್ವಿ ಅವರು ಯಾರ ಜೊತೆ ಸ್ನೇಹ ಸಂಬಂಧ ಇಟ್ಕೊಂಡಿದ್ರು ಅವ್ರದ್ದು ಕೆಲವರದ್ದು ಫೋಟೋಗಳನ್ನ ಮಾಡಿ, ಅಂದರೆ ಸ್ಟ್ಯಾಚು ಮಾಡಿ ಹಾಕಿದ್ದಾರೆ ವೀಕ್ಷಕರೇ. ಸಖತ್ತಾಗಿದೆ. ಮತ್ತು ನಮ್ಮ ತೇಜಸ್ವಿಯವರ ವೃತ್ತಿ ಜೀವನ ಅಂದರೆ ಅವ್ರು ಫೋಟೋಗ್ರಾಫರ್ ಆದಾಗ, ಬರಹಗಾರರಾದಾಗ, ಮತ್ತು ರೈತರು ಆದಾಗ ಅವರವರ ಚಿತ್ರಗಳ ಸಹಿತ ಅವ್ರನ್ನ ಮತ್ತು ಬರಹಗಳಿಂದ ಒಂದೊಂದು ಉದಾಹರಣೆ ಕೊಟ್ಟು ತೋರಿಸಿದ್ದಾರೆ ವೀಕ್ಷಕರೇ. ತುಂಬ ಚೆಂದ ಇದೆ. ಇಲ್ಲಿ ರೆಡ್ ಡ್ರೆಸ್ ಹಾಕಿದಲ್ಲ, ಅವರು ಕನ್ನಡತಿ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿದರು. ಅವರು ಫ್ಲವರ್ ಶೋ ನೋಡೋಕೆ ಬಂದಿದ್ದಾರೆ ವೀಕ್ಷಕರೇ. ನೋಡಿ, ನಿಮ್ಗೆ ನೋಡಿ ಗೊತ್ತಾಗುತ್ತೆ ಅನಿಸುತ್ತೆ ಅವ್ರ ಮುಖ ನೋಡಿದಾಗ. ನೋಡಿ ಈ ಥರ ಚಿತ್ರಗಳು ಎಷ್ಟು ಚೆಂದ ಇದೆ ಅಂದರೆ
ಅವ್ರದ್ದು ಒಂದೊಂದುವೇ ಹಾಕಿದ್ದಾರೆ ವೀಕ್ಷಕರು. ನೀವೇ ಮುಂದೆ ನೋಡ್ತಾ ಇರಿ ಏನೇನಿದೆ ಅಂತ ನೋಡಿ. ತುಂಬ ಚೆಂದ ಇದೆ. ಬೆಳಗ್ಗೆ ಬಂದರೆ ಅಂದರೆ ತುಂಬ ದೊಡ್ಡ ಏರಿಯಾ ಅಂದರೆ ನಮ್ಮ ಲಾಲ್ಬಾಗ್ ವೀಕ್ಷಕರೇ. ನಿಜವಾಗ್ಲೂ ನನಗಂತೂ ನಡೆದು ಕಾಲು ನೋವೇ ಬಂತು ಮಾತ್ರ. ತುಂಬ ಬೆಳಿಗ್ಗೆ ಬರಬೇಕು, ಒಂದು ಪಿಕ್ನಿಕ್ ಥರ ಆಗುತ್ತೆ ನಿಮಗೆ. ಚೆಂದ ಇದೆ, ನೋಡ್ಕೊಂಡು ಆರಾಮಾಗಿ ಅಲ್ಲೇ ಚೂರುಮುರಿ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇದೆ, ನಿಮಗೆ ತಿಂದ್ಕೊಂಡು ಮಕ್ಕಳ ಜೊತೆ ಫ್ಲವರ್ ಶೋ ತೋರಿಸ್ಕೊಂಡು ಬನ್ನಿ ನಮ್ಮ ಬ್ಯಾಂಗ್ಳೂರು ಲಾಲ್ಬಾಗ್ಗೆ. ವೆರೈಟಿ ಫ್ಲವರ್ಸ್ಗಳಿದೆ ನೋಡಿ. ಇಲ್ಲಿ ವೆರೈಟಿ ತರಕಾರಿಗಳನ್ನ ಹಾಕಿದ್ದಾರೆ. ಹಳ್ಳಿಯ ಸೊಗಡು ಅಂತ ಎಲ್ಲ ವೆರೈಟಿ ಏನೇನು ತರಕಾರಿಗಳಿದೆಯೋ ಎಲ್ಲ ಹಾಕಿದ್ದಾರೆ ವೀಕ್ಷಕರೇ. ನೋಡಿ ಎಂಥ ಚೆಂದ ಇದೆ ನೋಡಿ ಹಳ್ಳಿಯ ಸೊಗಡು ನೋಡಿ. ಇನ್ನೇನಿದು 26ಕ್ಕೆ ಕ್ಲೋಸ್ ಆಗುತ್ತೆ ವೀಕ್ಷಕರೇ. ಅಂದರೆ 16th 26 ತನಕ ಇತ್ತು ಇದು. ಇನ್ನೂ 2 days ಇದೆ, ಬಂದು ನೀವು ವಿಸಿಟ್ ಮಾಡ್ಬೋದು. ವೀಕೆಂಡ್ ಇದ್ದರೂ ಪರವಾಗಿಲ್ಲ, ರಶ್ ಇದ್ದರೂ ಪರವಾಗಿಲ್ಲ, ಬಂದು ವಿಸಿಟ್ ಮಾಡಿ. ನಾವು ಇದನ್ನೆಲ್ಲ ನೋಡಬೇಕಾಗಿದೆ ವೀಕ್ಷಕರೇ. ನಿಜವಾಗ್ಲೂ ತುಂಬ ಚೆಂದ ಮಾಡಿದ್ದಾರೆ. ಆಮೇಲೆ ತುಂಬ ಫೇಷನ್ಸಿಂದ, ಅಂದರೆ ಇದಕ್ಕೆಲ್ಲ ಮಾಡೋಕ್ಕೆ ತಾಳ್ಮೆ ಬೇಕು ನಿಜವಾಗ್ಲೂ, ಅಷ್ಟು ಚೆಂದ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ನಿಮ್ಗೆ ಇನ್ನೊಂದು ಪಿಕ್ಚರ್ ಇದೆ ನೋಡಿ. ಅದನ್ನು ಸಿರಿಧಾನ್ಯಗಳಿಂದ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಮಾಡಿದ್ದಾರೆ. ಅದಕ್ಕಂತೂ ಎಷ್ಟು ಕಷ್ಟ ಇದೆ ಅಂದರೆ ಆ ರಾಗಿ ಜೋಳ ಎಲ್ಲದರಲ್ಲೂ ಅದನ್ನು ಹಾಕಿ ಮಾಡಿದ್ದಾರೆ. ತುಂಬ ಪೇಷನ್ಸಿಂದ ಮಾಡಿದ್ದಾರೆ ವೀಕ್ಷಕರೇ. ತುಂಬ ಚೆಂದ ಇದೆ, ನನಗಂತೂ ತುಂಬ ಇಷ್ಟ ಆಯಿತು. ನೀವು ಇನ್ನೊಂದು 2 ದಿನ ಇದೆ, ಬಂದು ವಿಸಿಟ್ ಮಾಡಿ. ನೋಡಿ ನಮ್ಮ ಶಿವರಾಮ ಕಾರಂತ್ ಅವ್ರದ್ದು ಸ್ಟ್ಯಾಚು ಹಾಕಿದ್ದಾರೆ. ನೋಡಿ ಹಾಗೆ ಮುಂದೆ ಬಂದರೆ ನಮ್ಮ ತೇಜಸ್ವಿಯವರು ಹಾಗೂ ಕುವೆಂಪು ಅವರು 2 ವೀಲರಲ್ಲಿ, ಅಂದರೆ ಹಳೇ ಗಾಡೀಲಿ ಹೋಗ್ತಾ ಇರೋದು ಎಷ್ಟು ಚೆಂದ ಮಾಡಿದ್ದಾರೆ ನೋಡಿ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡೋಕ್ಕೆ. ಅದು ನೋಡೋಕ್ಕೆ ಒಂಥರ ಖುಷಿ ಇದೆ ನಿಜವಾಗ್ಲೂ, ತುಂಬ ಚೆನ್ನಾಗಿದೆ. ಇದು ನೋಡಲಿ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವರು ಮೀನುಗಾರಿಕೆ ಮಾಡ್ತಾಯಿದ್ದಾರೆ ವೀಕ್ಷಕರೇ. ಅವರು ಇದು ಮಾಡಿಲ್ಲ ಅನ್ನಂಗಿಲ್ಲ, ಎಲ್ಲ ಅವ್ರವ್ರು ಏನೇನು ಅವ್ರ ಕಲೆ ಇದೆಯೋ ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ ನಿಮಗೆ. ಮತ್ತು ಅವರ ಫ್ಯಾಮಿಲಿ ಫೋಟೋ ಸಹಿತನೂ ಹಾಕಿದ್ದಾರೆ ವೀಕ್ಷಕರೇ. ತುಂಬ ಚೆಂದ ಇದೆ ನೋಡಿ. ಹಾಗೆ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ. ಕನ್ನಡಕ್ಕೊಬ್ಬನೇ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅಂತ ಬೋರ್ಡ್ ಹಾಕಿದ್ದಾರೆ ನೋಡಿ ವೀಕ್ಷಕರೇ. ಎಂಥ ಚೆಂದ ಇದೆ. ನೋಡಿ ಇಲ್ಲಿ ಬಂತು, ಕನ್ನಡಕ್ಕೊಬ್ಬನೇ ತೇಜಸ್ವಿ, ಜೈ ಕರ್ನಾಟಕ ಮಾತೆ. ಮುಂದೆ ನೋಡ್ತಾ ವಿಭಿನ್ನ ರೀತಿಯ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ನಾವು ನೋಡ್ತೀವಿ ವೀಕ್ಷಕರೇ. ನೋಡಿ ಬನ್ನಿ, ಮುಂದೆ ಹಾಗೆ ನೋಡ್ಕೊಂಡು ಬರ್ತಾ ಇರಿ ಹಾಗೆ. ಇಲ್ಲಿ ನೋಡಿ ನಮ್ಮ ತೇಜಸ್ವಿಯವರು ಸಂಗೀತಗಾರನಾಗೂ ಮಿಂಚಿದ್ದಾರೆ ನೋಡಿ. ಇಲ್ಲಿ ನೋಡಿ ಗನ್ ಮ್ಯಾನ್ ಆಗಿದ್ದಾರೆ ನಮ್ಮ ತೇಜಸ್ವಿಯವರು. ಬರೆಯೋಕ್ಕೂ ಸರಿ, ಕವಿ ಆಗೋಕ್ಕೂ ಸರಿ, ರೈತ ಆಗೋಕ್ಕೂ ಸರಿ ನಮ್ಮ ತೇಜಸ್ವಿಯವರು. ನೋಡಿ ಈ ಚಿತ್ರದಲ್ಲಿ ರೈತನಾಗಿದ್ದಾರೆ ನಮ್ಮ ತೇಜಸ್ವಿಯವರು.
ಇಲ್ಲಿ ನೋಡಿ ನಮ್ಮ ತೇಜಸ್ವಿ ಅವರು ಹೋರಾಟಗಾರನಾಗಿದ್ದಾರೆ. ಕನ್ನಡಕ್ಕೆ ಜೈ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ನಮ್ಮ ತೇಜಸ್ವಿಯವರು ಹೋರಾಟಗಾರರಾಗಿದ್ದಾರೆ. ಚಿತ್ರ ವೀಕ್ಷಕರೇ, ನಮಗೆ ಆಗಿನ ಕಾಲದಲ್ಲೇ ನಮ್ಮ ತೇಜಸ್ವಿಯವರಿಗೆ ಕಂಪ್ಯೂಟರ್ ಜ್ಞಾನ ಎಷ್ಟು ಇದೆ ಅಂತ ತಿಳಿದುಕೊಳ್ಳಬಹುದು. ಈ ಚಿತ್ರ ನೋಡಿ ವೀಕ್ಷಕರೇ, ನಮ್ಮ ತೇಜಸ್ವಿಯವರು ಫೋಟೋಗ್ರಾಫರ್ ಆಗಿ ಅವರು ಒಳ್ಳೊಳ್ಳೆ ದೃಶ್ಯಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದಾರೆ ವೀಕ್ಷಕರೇ. ಕಲಾಕೃತಿಗಳನ್ನ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಇದು ನೋಡಿ ಬಂತು ನಮ್ಮ ತೇಜಸ್ವಿಯವ್ರನ್ನ ಸಿರಿಧಾನ್ಯಗಳಿಂದ ಹೇಗೆ ಮಾಡಿದ್ದಾರೆ ಅಂತ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ನಿಮಗೆ. ಜೋಳ ಇದೆ, ರಾಗಿ ಇದೆ, ಮತ್ತು ಸಾಮೆ ಏನೇನೋ ಇದೆಯಲ್ಲ ವೀಕ್ಷಕರೇ, ಸಿರಿಧಾನ್ಯಗಳು ಎಲ್ಲ ಇದೆ. ಎಲ್ಲದರಲ್ಲೂ ನೋಡಿ ಎಷ್ಟು ಚೆಂದ ಮಾಡಿದ್ದಾರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿಯವ್ರನ್ನ. ಇದು ನೋಡಿ ತರಕಾರಿಗಳನ್ನೆಲ್ಲ ಹಾಕಿ ಹೂಗಳ ಜೊತೆ ಒಂದೊಂದು ಹಾಕಿ ಅಲಂಕಾರ ಮಾಡಿದ್ದಾರೆ ಮಧ್ಯ. ನನಗಂತೂ ತುಂಬ ಕಂಪ್ಲೀಟ್ ಲಾಲ್ಬಾಗ್ ಫ್ಲವರ್ ಶೋ ತುಂಬ ಇಷ್ಟ ಆಯಿತು ವೀಕ್ಷಕರೇ. ನಿಮಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು, ಶೇರ್ ಮಾಡಿ ವಿಡಿಯೋನ ದಯವಿಟ್ಟು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ಮುಂದೆ ವಿಡಿಯೋಗಳಿದೆ ವೀಕ್ಷಕರೇ. ಲಾಲ್ಬಾಗ್ ಫ್ಲವರ್ ಶೋ ಪಾರ್ಟ್ 2 ಅಂತ ಮಾಡ್ತೀನಿ. ಒಂದರಲ್ಲೇ ಇದೆ ಜಾಸ್ತಿ ಆಗಿದೆ, ಆದ್ದರಿಂದ ಪಾರ್ಟ್ 2 ಅಂತ ಮಾಡ್ತೀನಿ ವೀಕ್ಷಕರೇ. ನೋಡಿ ಬೆಂಬಲಿಸಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಇದು ನೋಡಿ ಮಂತ್ರ ಮಾಂಗಲ್ಯ ಅಂತ ಒಂದು ಮಂಟಪ ಥರ ಮಾಡಿದ್ದಾರೆ ವೀಕ್ಷಕರೇ. ಅಲ್ಲಿ ಕುವೆಂಪು ಅವರಿದ್ದಾರೆ. ಹೀಗೆ ಮುಂದೆ ಇನ್ನೂ ಹಲವಾರು ಚಿತ್ರಗಳಿದೆ ವೀಕ್ಷಕರೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಟೇಕ್ ಕೇರ್.